ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿಲ್ಲಿ ಊರಲ್ಲಿದ್ದೀವಿ. ನಮ್ಮ ಮನೆ ಗೃಹ ಪ್ರವೇಶ ಅಂತೇಳಿ ಊರಿಗೆ ಬಂದಿದ್ವಿ. ಹಾಗಾಗಿ ನಮ್ಮ ಮನೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಆಲ್ರೆಡಿ ಗೃಹ ಪ್ರವೇಶ ಆಗಿದೆ. ನಮ್ಮ ಈ ಪುಟ್ಟ ಮನೆ ಹೆಸರು ಈಶ್ವರ ನಿಲಯ. ನಾವು ನಮ್ಮ ಮನೇನ ಕಾಂಟ್ರಾಕ್ಟ್ ಕೊಟ್ಟಿದ್ವಿ. ಹಾಗಾಗಿ ಮನೆ ಕೆಲಸ ಕೂಡ ಎಲ್ಲ ಬೇಗ ಆಗಿದೆ. ಮನೆಯೂ ಕೂಡ ರೆಡಿಯಾಗಿದೆ. ಗೃಹ ಪ್ರವೇಶ ಕೂಡ ಆಗಿದೆ. ಮನೆಯಲ್ಲಿ ಪಾತ್ರೆ ಸಾಮಾನು ಇದೆಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಒಂದೊಂದಾಗಿ ತಂದು ರೆಡಿ ಮಾಡ್ಕೋತಾ ಇದ್ವಿ. ನೋಡಿ, ಇಲ್ಲಿ ಇದು ಕಿಚನ್ನು. ಇದು ಕೂಡ ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೊಂಡಿದ್ದೀವಿ. ಇನ್ನೂ ಎಲ್ಲ ಜೋಡಿಸ್ಕೋತಾ ಇದ್ವಿ. ಹಾಗೆ ನೋಡಿ, ಇಲ್ಲಿ ಬಂದುಬಿಟ್ಟು ಇದು ದೇವ್ರ ಮನೆ. ನಮ್ಮ ಮನೆ ದೇವ್ರು ಬಂದು ಮಧುಗಿರಿ ಮಹಾಲಿಂಗೇಶ್ವರ ಸ್ವಾಮಿ. ಹಾಗಾಗಿ ನಾವು ಶಿವಪಾರ್ವತಿ ಇರುವಂಥ ಫೋಟೋನ ತಂದು ಇಟ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ಈಗ ಬಂದು ಇಲ್ಲೊಂದು ರೂಮ್ ಇದೆ. ಇದು ಒಂದು ರೂಮು. ಹಾಗೆ ಇನ್ನೊಂದು ರೂಮು ಕೂಡ ಇದೆ ಆ ಕಡೆ. ನಾವು ನಮ್ಮ ಮನೆಗೆ 2 ಮೇನ್ ಡೋರ್ನ ಇಟ್ಟಿದ್ದೀವಿ. ಒಂದು ಉತ್ತರ ಬಾಗಿಲು, ಇನ್ನೊಂದು ಪೂರ್ವದ ಬಾಗಿಲು. ನೋಡಿ, ಇಲ್ಲಿ ಇದು ಒಂದು ರೂಮು. ದೇವ್ರ ಮನೆ ಬಂದಿರೋ ಕಾರಣ ಇದು ಒಂದು ಸ್ವಲ್ಪ ಚಿಕ್ಕದಾಗಿ ಬಂದಿದೆ ರೂಮು. ನೋಡಿ, ಇಲ್ಲಿ ನಾವು ಬಾತ್ರೂಮ್ ಎಲ್ಲ ಹೊರಗಡೆನೇ ಮಾಡ್ಕೊಂಡಿದ್ದೀವಿ. ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ಲ ಹೊರಗಡೆನೇ ಇಟ್ಟಿರ್ತಾರೆ ಬಾತ್ರೂಮ್ ಎಲ್ಲ. ಹಾಗಾಗಿ ನಾವು ಕೂಡ ಹೊರಗಡೆನೇ ಮಾಡಿಸಿದ್ದೀವಿ. ನೋಡಿ, ಇಲ್ಲಿ ಇದು ಬಾತ್ರೂಮಲ್ಲೇ ನಾವು ಒಂದು ವೆಸ್ಟರ್ನ್ ಟಾಯ್ಲೆಟ್ನ ಮಾಡಿಸ್ಕೊಂಡಿದ್ದೀವಿ. ಹಾಗೆ ಇಂಡಿಯನ್ ಟಾಯ್ಲೆಟ್ನ ನಾವು ಸಪ್ರೇಟಾಗಿ ಮಾಡಿಸ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ಹಾಗೆ ಇಲ್ಲಿ ಪಕ್ಕದಲ್ಲಿ ಮೆಟ್ಲು ಕೂಡ ಇದೆ. ಮತ್ತು ಹೊರಗಡೆ ಕೂಡ ನಮ್ಮ ಮನೆ ಮುಂದೆ ಮತ್ತು ಪಕ್ಕದಲ್ಲಿ ಎಲ್ಲ ತುಂಬಾ ಸ್ಪೇಸ್ ಇದೆ. ಮಿನಿಮಮ್ ಒಂದು 10 ಚದರದಷ್ಟು ಜಾಗ ಇದೆ ನಮ್ಮ ಮನೆ ಸುತ್ತ. ಹಾಗೆ ನಾವಿಲ್ಲಿ ಸೀಟನ್ನೆಲ್ಲ ಹಾಕ್ಕೊಂಡಿದ್ದೀವಿ. ನೋಡಿ, ಕೂಲಿಂಗ್ ಸೀಟ್ನ. ಹೊರಗಡೆ ಎಲ್ಲ ತುಂಬ ಬಿಸಿಲು ಎಲ್ಲ ಇರುತ್ತೆ. ಹಾಗಾಗಿ ಹೊರಗಡೆ ತುಂಬ ಜಾಗ ಇತ್ತು. ಹಾಗೆ ನಾವು ಇದನ್ನು ಎಲ್ಲ ರೆಡಿ ಮಾಡಿಸಿ ಇಟ್ಕೊಂಡಿದ್ದೀವಿ. ಬೇಸಿಗೆಯಲ್ಲಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ತಣ್ಣಗೆ ಗಾಳಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇನ್ನು ಗೃಹ ಪ್ರವೇಶ ಆದಮೇಲೆ ತುಂಬಾ ಕೆಲಸ ಇರುತ್ತಲ್ವ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸ ಎಲ್ಲ ಮಾಡ್ತಾ ಇದ್ವಿ. ನಮ್ಮ ಮನೆ ಬಂದು ರೋಡ್ ಸೈಡಲ್ಲೇ ಇದೆ. ನೋಡಿ, ಇಲ್ಲಿ ಇದು ನಮ್ಮ ಮನೆ. ಇಲ್ಲಿ ನೋಡಿ, ಇವರು ಬಂದು ನಮ್ಮ ಅತ್ತೆ ಮಾವ. ಹಾಗೆ ನೋಡಿ, ಇಲ್ಲಿ ಮುಂದೆಗಡೆ ಹಳೆ ಮನೆ ಇದೆ ನಮ್ಮದು. ಹಳೆ ಮನೆ ಹಿಂದೆ ಇನ್ನೂ ಜಾಗ ಇತ್ತು. ಅದನ್ನೆಲ್ಲ ನಾವು ಕಿತ್ತುಬಿಟ್ಟು ಹೊಸ ಮನೆಗೆ ಜಾಗ ಮಾಡ್ಕೊಂಡ್ವಿ. ಹಾಗೆ ಮುಂದೆ ಕೂಡ ಒಂದು ರೂಮ್ ಇದೆ, ಬಾತ್ರೂಮ್ ಇದೆ, ಟಾಯ್ಲೆಟ್ ಇದೆ. ಎಲ್ಲನೂ ಹೊರಗಡೆ ಇನ್ನೂ ಇದೆ ಇನ್ನೊಂದು. ಇಲ್ಲಿ ನೋಡಿ, ಇವ್ರು ಬಂದು ನಮ್ಮ ಅತ್ತೆಯವರ ತಾಯಿ. ಆಲ್ರೆಡಿ ವಯಸ್ಸಾಗಿದೆ ಇವ್ರಿಗೆ. ಇಲ್ಲಿ ನಿಂತು ಮಾತಾಡ್ತಿರೋದು ಬಂದು ನಮ್ಮ ನಾದಿನಿಯವರ ಯಜಮಾನ್ರು. ಮನೆ ಅಳಿಯನಿಗಿಂತ ಹೆಚ್ಚಾಗಿ ಮಗನ ಥರನೇ ಮನೆಯಲ್ಲಿ ಇರ್ತಾರೆ ಅವರು. ಇಲ್ಲಿ ನನ್ನ ಪುಟಾಣಿ ಮತ್ತು ನಾವು ಎಲ್ಲ ಅಡುಗೆ ಮಾಡೋಣ ಮಧ್ಯಾಹ್ನಕ್ಕೆ ಅಂತೇಳಿ ರೆಡಿ ಮಾಡ್ತಾಯಿದ್ವಿ. ಮಧ್ಯಾಹ್ನದ ಊಟಕ್ಕೆ ಚಪಾತಿ ಹಾಗೆ ಕ್ಯಾಪ್ಸಿಕಮ್ ಬೀಟ್ರೋಟ್ ಪಲ್ಯ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ವಿ. ನೋಡಿ, ಇಲ್ಲಿ ಚಪಾತಿ ಕೂಡ ರೆಡಿ ಆಗ್ತಾ ಇದೆ. ಹಾಗೆ ಪಲ್ಯ ಕೂಡ ನಾನು ರೆಡಿ ಮಾಡ್ತಾ ಇದ್ದೆ. ಅಡುಗೆ ಮನೆಯನ್ನು ನಾವಿನ್ನೂ ಸೆಟ್ರೇಟ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಹೊರಗಡೆನೇ ಸ್ಟವ್ ಇಟ್ಕೊಂಡು ಅಡುಗೆನ ಮಾಡ್ತಾಯಿದ್ವಿ. ಇವರು ನಮ್ಮ ನಾದಿನಿ. ಚಪಾತಿ ಹೊಸೆಯೋದಲ್ಲಂತೂ ಎಕ್ಸ್ಪರ್ಟು. ಪಟ ಅಂತ ಚಪಾತಿ ಹೊಸ್ತು ಹಾಕ್ತಾಯಿದ್ರು. ಹಾಗೆ ಎಲ್ಲ ರೆಡಿ ಆಯಿತು ಅಡುಗೆ ಎಲ್ಲ. ಇಲ್ಲಿ ನೋಡಿ, ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ನಾನು ಬಿಸಿ ಚಪಾತಿನ ಒಬ್ಬೊಬ್ಬರಿಗೆ ಕೊಡ್ತಾಯಿದ್ದೆ. ಎಲ್ಲರೂ ಊಟ ಮಾಡಿಕೊಂಡ್ರು. ಹಾಗೆ ಇವನು ನನ್ನ ಅಳಿಯ.
ಇಲ್ಲಿ ಇರೋದು ಬಂದು ನೋಡಿ, ಇವನು ಏನೋ ಅರಿಯದ ಹಾಗೆ ನಿಂತಿದ್ದಾನಲ್ಲ, ಮಳ್ಳ ತೀಟ್ಕೆ ನಂಬರ್ 1 ನನ್ನ ಮಗ ಯಶ್ವಿನ್ನು. ಇಲ್ಲಿರೋದು ನನ್ನ ಮಗಳು ತ್ರಯ ಪುಟ್ಟಿ, ನನ್ನ ಮುದ್ದು ಗೊಂಬೆ. ಸದ್ಯಕ್ಕೆ ಅಂತೂ ತುಂಬಾ ಸೈಲೆಂಟು. ಎಲ್ಲ ಕೆಲಸನ ಮಾಡಿ ಮುಗಿಸೋ ಅಷ್ಟರಲ್ಲಿ ಸಂಜೆ ಆಗೋಯ್ತು. ಇವತ್ತು ಸೋಮವಾರ, ನಾಳೆ ಮಂಗಳವಾರ ಬೇಡ ಅಂತ ಇವತ್ತೇ ಅವ್ರಿಗೆ ನಮ್ಮನೆ ಹೆಣ್ಮಗಳಿಗೆ ಅರಿಶಿನ ಕುಂಕುಮ ಸೀರೆ ಮಡ್ಲಕ್ಕಿ ಕೊಡೋಣ ಅಂತೇಳಿ ಕೊಡ್ತಾಯಿದ್ದೆ. ಎಲ್ಲ ಹೆಣ್ಮಕ್ಳು ಕೂಡ ತವ್ರ ಮನೆಯಿಂದ ಬಯಸೋದು ಇಷ್ಟೇ ಅಲ್ವಾ. ತವ್ರ ಮನೆಯಿಂದ ಹೆಣ್ಮಕ್ಳಿಗೆ ಮುಖ್ಯವಾಗಿ ಬೇಕಾಗಿರೋದು ಅರಿಶಿನ ಕುಂಕುಮ ಮಡ್ಲಕ್ಕಿ. ಇದನ್ನು ತುಂಬಾ ಇಷ್ಟಪಟ್ಟು ತಗೋತಾರೆ ಎಲ್ಲರೂ. ಅದೇ ರೀತಿ ನಮ್ಮನೆ ಹೆಣ್ಮಗಳು ಕೂಡ ತುಂಬಾ ಇಷ್ಟಪಟ್ಟು ತಗೋತಾರೆ ಇದನ್ನು. ಯಾವುದೇ ರೀತಿಯಾಗಿ ನಮಗೆ ದೊಡ್ಡದಾಗಿ ಅದು ಬೇಕು ಇದು ಬೇಕು ಅಂತ ಯಾವತ್ತೂ ನಮ್ಮನ್ನು ಕೇಳಿಲ್ಲ. ನಾವು ಪ್ರೀತಿಯಿಂದ ಏನೇ ಕೊಟ್ಟರು ಕೂಡ ಅದನ್ನು ತಗೋತಾರೆ ಅವರು. ಮನೆಗೆ ಬಂದ ಹೆಣ್ಮಕ್ಳನ್ನು ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗೆ ಅವರು ನಾಳೆನೇ ಹೊರಡ್ತೀವಿ ನಾವು ಅಂತೇಳಿ ಹೊರಟಿದ್ರು. ನಾವು ಬೇಡ, ನಾಳೆ ಒಂದಿನ ಇದ್ಬಿಟ್ಟು ಹೋಗಿ ಅಂತೇಳಿ ಇರಿಸ್ಕೊಂಡ್ವಿ. ಯಾವುದೇ ಅಪ್ಪ ಅಮ್ಮನಿಗಾದರೂ ತನ್ನ ಮಕ್ಕಳು ಇನ್ನೂ ಒಂದಿನ ಹೆಚ್ಚಿಗೆ ನಮ್ಮ ಮನೇಲಿ ಇದ್ದೋಗ್ತಾರೆ ಅಂದರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಹಾಗಾಗಿ ನಮಗೂ ಕೂಡ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ. ಒಂದಿನ ಇದ್ಬಿಟ್ಟು ಹೋಗಿ ಅಂತೇಳಿ ಅವ್ರನ್ನ ಇರಿಸ್ಕೊಂಡಿದ್ವಿ. ಅಂತೂ ಮಡ್ಲಕ್ಕಿ ಉಯ್ಯೋ ಶಾಸ್ತ್ರ ಎಲ್ಲ ಮುಗೀತು. ಮಡ್ಲಕ್ಕಿ ಉಯಿಸ್ಕೊಂಡ್ಮೇಲೆ ಅವರು ಅವ್ರ ಮನೆಗೆ ಹೋಗಿ ಬರಬೇಕಂತೆ, ಅದು ಶಾಸ್ತ್ರ ಅಂತೆ. ಹಾಗಾಗಿ ನಾವು ಇಲ್ಲೇ ಇರಿಸ್ಕೊಂಡಿರೋ ಕಾರಣ ಅವ್ರನ್ನ ನಮ್ಮ ಪಕ್ಕದ ಮನೆಯಲ್ಲಿ ನಮಗೆ ನೆಂಟರಾಗೋರಿದ್ದಾರೆ, ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಇದ್ದು ಬನ್ನಿ ಅಂತೇಳಿ ಹೇಳ್ತಾಯಿದ್ರು. ಅದಕ್ಕೆ ಅವರು ಕೂಡ ಮಡ್ಲಕ್ಕಿ ಉಯಿಸ್ಕೊಂಡು ಮನೆಗೆ ಒಳ್ಳೆಯದಾಗಲಿ ಅಂತೇಳಿ ಹರಿಸಿದ್ರು. ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಇದ್ದು ಬರಲಿ ಅಂತೇಳಿ ಮಡ್ಲಕ್ಕಿ ಅದನ್ನೆಲ್ಲ ನಾನು ಒಂದು ಕವರ್ಗೆ ಹಾಕಿ ತಗೊಂಡೋಗಿ ಅಂತೇಳಿ ಕೊಟ್ಟೆ. ಹಾಗೆ ಅವರು ಕೂಡ ಅದನ್ನೆಲ್ಲ ತಗೊಂಡು ಬಾಗಿಲಿಗೆ ನಮಸ್ಕಾರ ಮಾಡಿಕೊಂಡು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಹೋದರು. ಅವ್ರು ಹೋದ್ಮೇಲೆ ನಾನು ಇನ್ನೂ ದೇವ್ರ ಮನೆ ದೀಪ ಹಚ್ಚಿರಲಿಲ್ಲ. ಹಾಗಾಗಿ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡಬೇಕು ಅಂತ ಹೊರಟೆ. ಅಷ್ಟರಲ್ಲಿ ಅವರು ಹೋಗಿ ಬಂದರು. ಹೋಗಿ ಬಂದಮೇಲೆ ನೋಡಿ, ಬೀರನ್ನ ಎಲ್ಲ ತೊಗೊಂಬಂದು ನಾವು ರೂಮ್ಗೆ ಶಿಫ್ಟ್ ಮಾಡಿದ್ವಿ. ಹಾಗಾಗಿ ಅದರಲ್ಲಿರೋ ಬಟ್ಟೆನೆಲ್ಲ ಜೋಡಿಸ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತ. ಮಾರನೇ ದಿನ ಬೆಳಗ್ಗೆ ಇದ್ದು ನೋಡಿ, ಅವ್ರು ನಾಳೆ ಇನ್ನೇನು ಹೊರಡ್ತಾರಲ್ಲ ಅಂಥೇಳಿ ಒಬ್ಬಟ್ಟು ಮಾಡೋಣ ಅಂಥೇಳಿ ರೆಡಿ ಮಾಡಿದ್ವಿ. ಅವರು ನಮಗೆ ಒಬ್ಬಟ್ಟೇನು ಬೇಡ, ಈ ಥರ ಕರ್ಗಡ್ಬೆ ಮಾಡಿ ಅಂತೇಳಿ ಹೇಳಿದ್ರು. ಹಾಗಾಗಿ ನಾವು ಕರ್ಗಡ್ಬೆ ಎಲ್ಲ ಮಾಡಿಟ್ವಿ. ನನ್ನ ಮಗ ಇಲ್ಲಿ ನಂಗೆ ಅದು ಕೊಡು ಇದು ಕೊಡು ಅಂತೇಳಿ ತಲೆ ತಿಂತಾಯಿದ್ದ. ಅವನು ಅದನ್ನು ತಿನ್ನಲ್ಲ, ಸೈಡಲ್ಲಿರೋದನ್ನೆಲ್ಲ ಮುರಿದು ಎಸಿತಾನೆ. ಆದರೆ ತುಂಬಾ ಚೇಷ್ಟೆ, ತುಂಬ ತೀಟೆ ಅವನದು. ನೋಡಿ, ಈ ಥರ ಸೈಡಲ್ಲಿರೋದೆಲ್ಲ ತಿಂದು ಬಿಸಾಕ್ಬಿಡ್ತಾನೆ. ಹಾಗೆ ಸೈಡ್ಸ್ಗೆ ಏನಾದರೂ ಬೇಕಲ್ಲ ಅಂಥೇಳಿ ಬಜ್ಜಿನ ಮಾಡ್ತಾಯಿದ್ದೆ. ಇಲ್ಲಿ ಬಜ್ಜಿ ಕೂಡ ಆಗ್ತಾಯಿದೆ ನೋಡಿ. ಇದು ಮೆಣಸಿನ್ಕಾಯಿ ಬಜ್ಜಿ ನೋಡಿ, ಇದು ಕೂಡ ರೆಡಿ ಆಗ್ತಾ ಇದೆ. ಇಲ್ಲಿ ಬಜ್ಜಿ ಮಾಡಿಟ್ಟಿದ್ದೆಲ್ಲ ಆಯಿತು. ನನ್ನ ಮಗ ಅದ್ರ ಜೊತೆಗೆ ಇಲ್ಲಿ ಕಲರ್ ಬೋಟಿ ಇತ್ತು ನಮ್ಮ ಮನೇಲಿ ಸ್ವಲ್ಪ, ಅದನ್ನು ಕೂಡ ನನಗೆ ಎಣ್ಣೆಗೆ ಹಾಕ್ಕೊಡಮ್ಮ ಅಂಥೇಳಿ ಹಠ ಮಾಡ್ತಾಯಿದ್ದ. ಹಾಗಾಗಿ ಅದನ್ನು ಕೂಡ ಅವನಿಗೆ ಎಣ್ಣೆಗೆ ಹಾಕಿ ಕರೆದು ಕೊಟ್ಟೆ. ಊಟದ ಬದಲು ಬರೀ ಅದನ್ನೇ ತಿಂತಾಯಿದ್ದ ಅವನು. ಎಲ್ಲ ಅಡುಗೆ ಮಾಡಿ ಮುಗಿಸಿ ಹಾಗೆ ಊಟನೂ ಕೂಡ ಮಾಡ್ಕೊಂಡ್ವಿ ಎಲ್ಲರೂ. ಊಟ ಆದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಈಶ್ವರ ನಿಲಯದ ಮಿನಿ ಟೂರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.